ಹೇ ಗೈಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಇದ್ದೇನೆ. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೇನೆ ಅಂದರೆ ಕಣ್ಣೂರಿಗೆ ಹೋಗ್ತಿದ್ದೇನೆ. ಬೆಳಗ್ಗೆ 7 ಗಂಟೆಯ ಬಸ್ ಸಿಗಬೇಕಂತೇಳಿ ನಾನು ಬೇಗ ಬೇಗ ಹೊರಟು ಬಂದೆ. ಆದರೂ ನಾನು ಪೇಟೆಗೆ ತಲುಪುವಾಗ ಬಸ್ಸು ಬಿಟ್ಟು ಹೋಗಿತ್ತು. ಆಮೇಲೆ ನನಗೆ ಸಿಕ್ಕಿದ್ದೇ ನಂತರದ ಬಸ್, ಅಂದರೆ 7:30ರ ಬಸ್. ಕಾಸರಗೋಡಿಂದ ಕಣ್ಣೂರಿಗೆ 8:20ರ ಟ್ರೈನಲ್ಲಿ ಹೋಗಬೇಕಂತ 7 ಗಂಟೆ ಬಸ್ಸಿಗೆ ಅಂತ ಹೊರಟಿದ್ದು. ಆದರೆ ನನಗೆ ಸಿಕ್ಕಿದ್ದು 7:15 ಬಸ್. ಟ್ರೈನ್ ಸಿಗಲಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಲ್ಲ, ಫೈನಲಿ ಬಸ್ ಸಿಕ್ಕಿತು ಅಂತ ಖುಷಿ ಪಡಲ, ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಆದರೂ ಮೊದಲು ಕಾಸರಗೋಡಿಗೆ ತಲುಪುವ ಮುಂದಿನದು ಮುಂದೆ ಅಂತ ಅಂದ್ಕೊಂಡು ಸೀದಾ ಹೋದೆ. ನನ್ನ ಫ್ರೆಂಡಿಗೊಂದು ಇಂಟರ್ವ್ಯೂ ಇತ್ತು, ಹಾಗೆ ನಾನು ಅವಳ ಜೊತೆ ಇವತ್ತು ಕಣ್ಣೂರಿಗೆ ಹೊರಟಿದ್ದೇನೆ. ಆದರೂ ನಾನು ಕಾಸರಗೋಡಿಗೆ ತಲುಪುವಾಗ ಟ್ರೈನ್ ಬಂದೇ ಇರಲಿಲ್ಲ. ಟ್ರೈನ್ 8:45ಕ್ಕೆ ಅಂತ ಗೊತ್ತಾಯಿತು. ಆಮೇಲೆ ನನಗೆ ಅದೇ ಟ್ರೈನ್ ಸಿಕ್ಕಿತು. ನಾವು ಅದರಲ್ಲೇ ಹೋದ್ವಿ. ಕಾಸರಗೋಡು ನೋಡಿ, ಅವತ್ತು ಹೇಗಿತ್ತು ಇವಾಗ ಹೇಗಿದೆ ಅಂತ. ಇವಾಗ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತುಂಟಲ್ವಾ? ಹಾಗೆ ರೋಡಿನ ವಿಡಿಯೋ ಮಾಡಿಕೊಂಡು ಹೋದೆ. ಫೈನಲಿ ರೈಲ್ವೆ ಸ್ಟೇಷನ್ಗೆ ತಲುಪಿದೆ. ರೈಲು ಎಷ್ಟು ಹೊತ್ತಿಗೆ ಬರ್ತದೆ, ಯಾವ ಸೈಡಿನಿಂದ ಬರ್ತದೆ ಅನ್ನೋದೇ ನಮ್ಮ ಯೋಚನೆ. ಯಾಕಂದರೆ ನಾನು ಸೆಕೆಂಡ್ ಟೈಮ್ ರೈಲಲ್ಲಿ ಹೋಗೋದು. ಕಾದು ಕಾದು ಫೈನಲಿ ಟ್ರೈನ್ ಅಂತೂ ಸಿಕ್ಕಿತು. ನಮಗೆಲ್ಲ ಚಿಕ್ಕವರಿದ್ದಾಗ ರೈಲು ನೋಡೋದೇ ಒಂದು ಖುಷಿ. ಆದರೆ ಇಲ್ಲೆಲ್ಲ ಮನೆ ಇರುವವರಿಗೆ ಆ ಖುಷಿ ಏನಂತ ಗೊತ್ತಿರಲಿಕ್ಕಿಲ್ಲ ಅಲ್ವಾ? ಯಾಕಂದರೆ ಅವರು ಡೈಲಿ ರೈಲು ನೋಡ್ತಾನೆ ಇರ್ತಾರೆ. ಚಂದ ಚಂದದ ಪ್ಲೇಸ್ ನೋಡುತ್ತಾ ಹಾಗೆ ನಿದ್ದೆ ಮಾಡೋಣ ಅಂದ್ಕೊಂಡಾಗ ನನ್ನ ಫ್ರೆಂಡ್ ನನಗೆ ಹುಣಸೆ ಬೀಜ ಕೊಟ್ಟಳು. ಚಿಕ್ಕವರಿದ್ದಾಗ ಶಾಲೆಗೆ ಹೋಗುವಾಗ ಇದನ್ನೆಲ್ಲ ಬ್ಯಾಗಲ್ಲಿ ಹಾಕಿಕೊಂಡು ತಿನ್ನೋದು, ಫ್ರೆಂಡ್ಸಿಗೆಲ್ಲ ಹಂಚೋದೊಂದು ಖುಷಿನೇ ಬೇರೆ ಅಲ್ವಾ? ಹಾಗೆಯೇ ಅದನ್ನು ತಿಂತ ಫೈನಲಿ ಕಣ್ಣೂರಿಗೆ ತಲುಪಿದೆ. ಟ್ರೈನ್ ನೋಡಿ ಎಷ್ಟು ಉದ್ದ ಅಲ್ವಾ? ನನಗಿದನ್ನು ನೋಡುವಾಗ ಒಂದೇ ಯೋಚನೆ, ಈ ಟ್ರೈನ್ ತಯಾರಿಸಲಿಕ್ಕೆ ಎಷ್ಟು ವರ್ಷ ಬೇಕಾದೀತು? ನಿಮಗೆ ಯಾರಿಗಾದರೂ ಈ ಥರ ಯೋಚನೆ ಬಂದರೆ ಕಮೆಂಟ್ ಮಾಡಿ. ಇಂಟರ್ವ್ಯೂಗೆ ಹೋಗುವುದಕ್ಕಿಂತ ಮುಂಚೆ ಏನಾದರೂ ತಿನ್ನಬೇಕಲ್ವ ಅಂತ ಮಸಾಲೆ ದೋಸೆ ತಿಂದ್ವಿ. ಇಂಟರ್ವ್ಯೂ ಎಲ್ಲ ಮುಗಿಸಿ ರೈಲ್ವೆ ಸ್ಟೇಷನ್ಗೆ ಬಂದಾಗ ಕಾಸರಗೋಡಿಗೆ ಹೋಗುವ ರೈಲು ಇನ್ನೂ ತುಂಬ ಲೇಟ್ ಅಂತ ಗೊತ್ತಾಯಿತು. ಹಾಗೆ ನಾವು ಕಣ್ಣೂರಿನ ಪಯ್ಯಂಬಲಂ ಬೀಚ್ಗೆ ಬಂದ್ವಿ. ಇಷ್ಟು ಬಿಸಿಲಿಗೂ ಬೀಚ್ಗೆ ಬಂದರೆ ತಂಪು ತಂಪಾದ ಗಾಳಿ ಬೀಸುವಾಗ ಏನೋ ಒಂದು ಖುಷಿ. ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಹಾಗೆ ಏನಾದರೂ ತಿನ್ನುವ ಅಂತ ಹೇಳಿ ಹೋಗುವಾಗ ನಮಗೆ ಒಂದು ಕೊಕ್ಕರೆ ಸಿಕ್ಕಿತು. ನೋಡಿ ಇಲ್ಲಿ ಕೊಕ್ಕರೆ. ಇಲ್ಲಿ ಉಪ್ಪಿನಲ್ಲಿ ಹಾಕಿದ ಅನನಾಸು, ಮಾವು, ನೆಲ್ಲಿಕಾಯಿ, ಕ್ಯಾರೆಟ್ ಎಲ್ಲವೂ ಇತ್ತು. ಅದರಲ್ಲಿ ಮಾವು ಮತ್ತು ಅನನಾಸನ್ನು ತೆಗೆದುಕೊಂಡು ತಿಂದ್ವಿ. ಯಾರೆಲ್ಲ ಮಾವು ಮತ್ತು ಅನನಾಸನ್ನು ಹೀಗೆ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ನನ್ನ ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ, ಚಾರ್ಜ್ ಕೂಡ ಖಾಲಿ ಆಗ್ತಾ ಬಂತು. ಇನ್ನು ಮುಂದೆಯಿಂದ ವೀಡಿಯೋ ಮಾಡಲಿಕ್ಕೂ ಆಗಲ್ಲ. ಇವತ್ತಿನ ವೀಡಿಯೋ ಇಷ್ಟೇ. ಬಾಯ್ ಬಾಯ್.